ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ವೀರರಾಣಿ ಮಲ್ಲಮ್ಮ ಸ್ಮಾರಕ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಳವಡಿ ಇವರಿಂದ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ದತ್ತುಗ್ರಾಮ ಗೋವನಕೊಪ್ಪ ಗ್ರಾಮದಲ್ಲಿ ದಿನಾಂಕ 23/11/2024 ಶನಿವಾರ ಶಿಬಿರದ ಉದ್ಘಾಟನಾ ಸಮಾರಂಭ ಜರುಗಿತು. ಆರಂಭದಲ್ಲಿ ಶಿಬಿರದ ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭವಾಗಿ ನಂತರ ಉದ್ಘಾಟನಾ ಕಾರ್ಯಕ್ರಮ ಸಂಸ್ಥೆಯ ಕಾರ್ಯದರ್ಶಿ ಎಂಎಂ ಕಾಡೇಶ್ನವರ್ ಹಾಗೂ ಅಧ್ಯಕ್ಷತೆ ವಹಿಸಿದ ಅಪ್ಪಯ್ಯ ಪೂಜೇರ್, ಸಿಬಿ ಕಾರಿಮನಿ, ಈರಣ್ಣ ಕರಿಕಟ್ಟಿ, ಮಹಂತೇಶ್ ಹಂಗಲ್, ಎನ್ಸಿ ಯರಗಂಬಳಿಮಠ್, ಯಾಸೀನ್ ಕಿತ್ತೂರ್, ನಿಂಗಯ್ಯ ಗಿಡ್ಮೂದಿ, ಮಹಂತೇಶ್ ಬಳಿಗಾರ್, ರುದ್ರಪ್ಪ ಬಾಗೋಡಿ ಜಂಟಿಯಾಗಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಎನ್ಎಸ್ಎಸ್ ಶಿಬಿರಾಧ್ಯಕ್ಷರಾದ ಹಾಗೂ ಪ್ರಭಾರಿ ಪ್ರಾಚಾರ್ಯ ಶ್ರೀ ಎಂಪಿ ಉಪ್ಪಿನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೂಡಿಸ್ತಾ ಒಂದು ಯೋಜನೆಯನ್ನು ಹಾಕಿಕೊಂಡದ್ದಾದ್ರೆ ನಮ್ಮ ದೇಶ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಅನ್ನುವಂತ ಪರಿಕಲ್ಪನೆ, ಒಂದು ಕಾನ್ಸೆಪ್ಟ್ ಮಹಾತ್ಮ ಗಾಂಧೀಜಿ ಅವರದಾಗಿತ್ತು. ಅತಿಥಿಗಳಾಗಿ ಆಗಮಿಸಿದ ಮಹಾಂತೇಶ್ ಹೊಂಗಲ್ ಮಾತನಾಡಿ, ದಿನಾಂಕ 23/11/2024 27/11/2024 ಶಿಬಿರಕ್ಕೆ ಗ್ರಾಮಸ್ಥರ ಪರವಾಗಿ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಇಷ್ಟು ಸುಸಜ್ಜಿತವಾಗಿ ನಡೆಯಲಿಕ್ಕೆ ಸಾಕಷ್ಟು ಜನರ ಪರಿಶ್ರಮ ಇದರ ಹಿಂದಿದೆ. ಅವರೆಲ್ಲರನ್ನು ಕೂಡ ನಾವು ನೆನಬೇಕಾದದ್ದು ನಮ್ಮ ಕರ್ತವ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ದುಡಿದಿದ್ದಾರೆ ಹಿಂದಿನಿಂದ. ಅದರಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಶೀಗಿಹಳ್ಳಿ ಸರ್, ನಮ್ಮ ಹಾಸ್ಟೆಲ್ ವಾರ್ಡನ್ ಸರ್, ಅವರಿಗೆ ನಾನು ಒಂದು ಕಾಲ್ ಮಾಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡು ಎನ್ಎಸ್ಎಸ್ ಶಿಬಿರದ ಮಹತ್ವವನ್ನು ಬೆಳವಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಂದ್ರಶೇಖರ್ ಕಾರಿಮನಿ ಅತಿಥಿಪರ ಭಾಷಣದಲ್ಲಿ ಹೀಗೆ ಹೇಳಿದರು. ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಿಗೂ ಈ ಗ್ರಾಮದ ಗುರು ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗ ಎಲ್ಲರೂ ಸಾಕಷ್ಟು ಈ ಶಿಬಿರದ ಬಗ್ಗೆ ವಿಚಾರಗಳನ್ನು ನಿಮಗೆ ತಿಳಿಸಿದರು. ಯಾಕೆ ಈ ಶಿಬಿರ ಮಾಡಬೇಕು, ಈ ಸೇವಾ ಯೋಜನೆ ಅಂದ್ರೆ ಏನು, ಇದನ್ನು ಯಾವಾಗ ಮಾಡಿದ್ರು ಅನ್ನುವಂಥ ವಿಷಯಗಳನ್ನು ಸಾಕಷ್ಟು ಇಲ್ಲಿ ನಿಮ್ಗೆ ನಮ್ಮ ಗುರುಗಳು ಮತ್ತು ನಮ್ಮ ಹೊಂಗಲ್ ಸರ್ ಎಲ್ಲರೂ ನಿಮ್ಗೆ ಇದನ್ನು ತಿಳಿಪಡಿಸಿದರು. ಅಂದರೆ ಇದರಲ್ಲಿ ಈ ಕಾಲೇಜಿನಲ್ಲಿ ಯಾಕೆ ಮಾಡಬೇಕು, ಇದನ್ನು ಕಾಲೇಜ್ ಹಂತದಾಗ ಯಾಕೆ ಹೆಚ್ಚಿಗೆ ಇದಕ್ಕೆ ಆದ್ಯತೆ ಕೊಡ್ತಾರೆ ಅನ್ನುವಂಥ ವಿಚಾರ. ಯಾಕಂತಂದ್ರೆ ಅಲ್ಲಿ ಆ ವೇಳೆಯಲ್ಲಿ ಮಕ್ಕಳಲ್ಲಿ ಬೆಳವಣಿಗೆ ಹಂತ ಇರ್ತದೆ. ಅಂದರೆ ಮುಂದೆ ನಾವು ಯಾವ ರೀತಿ ನಮ್ಮ ಒಂದು ಬೆಳವಣಿಗೆ ಕಾಣಬೇಕು, ಯಾವ ರೀತಿ ಅಂದ್ರೆ ಬರೀ ಈ ಸ್ಟಡಿಯಲ್ಲಿ ಅಷ್ಟೇ ಅಲ್ಲ, ವಿದ್ಯಾರ್ಥಿನಿ ಅಷ್ಟೇ ಅಲ್ಲ, ಮುಂದೆ ಸಮಾಜಮುಖಿ ಕೆಲಸಗಳಲ್ಲಿ ಸಮಾಜದ ಒಂದು ನಾಗರಿಕರಾಗಿ ಬೆಳಿಬೇಕಾಗಿರ್ತದೆ. ಅದನ್ನು ರೂಢಿಸಿಕೊಳ್ಳಬೇಕು. ಅಂದ್ರೆ ಒಂದ ರೂಪದಲ್ಲಿ ಅಲ್ಲ, ಈ ನಾಯಕತ್ವವನ್ನು ಗುಣಗಳನ್ನು ಅವರಿಗೆ ಕಲಿಸಿಕೊಡ್ಬೇಕು. ಯಾಕಂದ್ರೆ ಮುಂದೆ ಈ ಸಮಾಜದಲ್ಲಿ, ಈ ಒಂದು ದೇಶದಲ್ಲಿ ನಾಗರಿಕರು ಸಾಕಷ್ಟು ಕೆಲಸಗಳಿದಾವ, ಸಮಾಜದಲ್ಲಿ ಬೆಳಿಬೇಕು. ಈ ವಿದ್ಯಾರ್ಥಿಗಳಿದ್ದಾಗ ಆ ಎಲ್ಲ ಕೆಲಸಗಳನ್ನ ಅವರಿಗೆ ರೂಢಿಸಿಕೊಂಡ್ರೆ ಮುಂದೆ ನಮ್ಮ ದೇಶ ಕಟ್ಟಲಿಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ ಆಗ್ತದೆ. ದಿನಾಂಕ 25/11/2024 ಕೆಎಲ್ಇ ನಿರ್ದೇಶಕರು ಹಾಗೂ ಈಶಪ್ರಭು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವಿಐ ಪಾಟೀಲರು, ಮಾಜಿ ಶಾಸಕರು ಇವರ ಸಹಕಾರದಿಂದ ಕೆಎಲ್ಇ ವೈದ್ಯರಿಂದ ಗೋವನಕೊಪ್ಪ ಗ್ರಾಮದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನೇತ್ರ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿದೆ. 24ರಂದು ಶಾರದಾ ಸಂಗೀತ ಅಕಾಡೆಮಿ ಇವರಿಂದ ಸಂಗೀತ ಕಾರ್ಯಕ್ರಮ ಇರುತ್ತದೆ ಎಂದು ಶಿಬಿರಾಧಿಕಾರಿಗಳಾದ ಯುಎಂ ಹಾಳ್ಮನಿ ತಿಳಿಸಿದರು. ಈ ಸಭೆಯಲ್ಲಿ ಮುತ್ತು ಮತ್ತಿಕೊಪ್ ಪತ್ರಕರ್ತರು, ಯಾಸೀನ್ ಕಿತ್ತೂರ್, ಬಸಯ್ಯ ಭೋಜೇನವರ್, ಶ್ರೀಕಾಂತ್ ಶೀಗಿಹಳ್ಳಿ ನಿಲಯ ಪಾಲಕರು, ಬಸವರಾಜ್ ಆನಿಕಿವಿ, ರುದ್ರಪ್ಪ ಆನಿಕಿವಿ, ಪ್ರಾಚಾರ್ಯ ಪವನ್ ಹಿರೇಮಠ್, ಉಪನ್ಯಾಸಕರಾದ ಬಾಗಲ್, ಕುಮಾರಿ ಬಾಡ್ನವರ್ ಉಪಸ್ಥಿತರಿದ್ದರು. ಕುಮಾರಿ ತುರಾಯಿ ನಿರೂಪಿಸಿದರು. ಗ್ರಾಮಸ್ಥರು ಶಿಬಿರಾರ್ಥಿಗಳಿಗೆ ಟಿ ಶರ್ಟ್, ಕ್ಯಾಪ್ ವಿತರಿಸಿದರು. ದಿನನಿತ್ಯ ಶ್ರಮದಾನ ವಿದ್ಯಾರ್ಥಿಗಳಿಂದ ನಡೆಯುತ್ತಿದೆ. ಶ್ರೀ ವೀರರಾಣಿ ಮಲ್ಲಮ್ಮನ ಸ್ಮಾರಕ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ವತಿಯಿಂದ ಎನ್ಎಸ್ಎಸ್ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮವನ್ನು
ರಾಷ್ಟ್ರೀಯ ಸೇವಾ ಕಾರ್ಯಕ್ರಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ವಾಸಿಸಲು ಎಲ್ಲ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ಹಾಸ್ಟೆಲ್ ಸಿಬ್ಬಂದಿಯವರಿಗೂ ರಾಷ್ಟ್ರೀಯ ಸೇವಾ ಯೋಜನೆ ಎಂಬುದು ಗ್ರಾಮದಲ್ಲಿರುವ ಎಲ್ಲ ಗುಡಿಗಳು ಹಾಗೂ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದನ್ನು ರಾಷ್ಟ್ರೀಯ ಸೇವಾ ಯೋಜನೆ ನಿಭಾಯಿಸುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆ ಎಂಪಿ ಉಪ್ಪಿನ ಗುರುಗಳು ಈ ಸೇವಾ ಯೋಜನೆಯನ್ನು ಹಲವಾರು ವರ್ಷಗಳಿಂದ ನಿರ್ವಹಿಸಿಕೊಡುತ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಬಿ ಬಾಡ್ನವರ್ ಹಾಗೂ NS ಬಾಗಣ್ಣವರ ಗುರುಮಾತೆಯರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಬರೇ ಬಡಿಗೆ ಹಿಡ್ಕೊಂಡು ಹೇಳೋದು ಭಾಗಮ್ಮ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.